ಕಟ್ಟಿಗೆ ಒಳಗಡೆ ವಿಧವಿಧವಾದ ಬಂದೂಕುಗಳು. ಸತ್ಯಮಂಗಲ ನಾಗೂರು ಮಧ್ಯದ ಕಾಡಿನಲ್ಲಿ ಅನುಮಾನ ಪಡೋ ಥರ ಒಂದು ಹೆಣ್ಣು ಕಟ್ಟಿಗೆಗಳನ್ನು ಸಾಗಿಸ್ತಾ ಇದ್ಲು. ಫಾರೆಸ್ಟ್ ಅಧಿಕಾರಿಗಳು ಅದನ್ನು ನೋಡಿದ್ದಾರೆ. ಅವರನ್ನು ನೋಡಿದಂಥ ಮಹಿಳೆ ಹೆದರ್ಕೊಂಡು ಆ ಕಟ್ಟಿಗೆಗಳನ್ನು ಅಲ್ಲೇ ಬಿಸಾಕಿ ಓಡೋಗಿದ್ದಾಳೆ. ಕಾಡೊಳಗೆ ಯಾರೂ ಬರೋದು ಬೇಡ. ನಾನು ಮೆಸೇಜ್ ಕೊಡ್ತೀನಿ, ಆಮೇಲೆ ಬಂದರೆ ಸಾಕು. ವೆಪನಲ್ಲಿ ಎಸ್ ಗೋ. ಏನಮ್ಮ, ಈ ಕಾಡಿನಲ್ಲಿ ಯಾರಾದ್ರೂ ಆತಂಕವಾದಿಗಳಿದ್ದಾರಾ? ಅಂತವ್ರು ಯಾರು ಇಲ್ಲ ಕಣಯ್ಯ. ಸರ್, ಪೊಲೀಸ್ ನಾಯಿ ವಾಸನೆ ಹಿಡ್ಕೊಂಡು ಬಂದ್ಬಿಟ್ಟಿದೆ. ಮೂಳೆ ಹಾಕ್ಲಾ? ಲೇ, ನೀನೇನೋ? ಈ ಕಾಡಿನಲ್ಲಿ ಏನೋ ಮಾಡ್ತಿದ್ಯಾ? ಅಟೆನ್ಷನ್! ಸಲ್ಯೂಟ್! ಹೋಲ್ಡ್ ಆನ್! ಸ್ಟ್ಯಾಂಡರ್ಡ್ ಈಸ್! ಅಟೆನ್ಷನ್! ಸೋಲ್ಜರ್ಸ್! ರಾಯಲ್ ಸಲ್ಯೂಟ್! ಏನೋ ಇದೆಲ್ಲ? ನೀನು ಆತಂಕವಾದಿನ? ಉಗ್ರವಾದಿ. ಊರ್ನೆಲ್ಲ ಯಾಮಾರ್ಸೋಕೆ ನೀವಿಟ್ಟಿರುವಂತ ಹೆಸರದು. ಹೋರಾಟಗಾರ ರಾಜು ಊರಲ್ಲಿ ಎಷ್ಟೋ ಸಮಸ್ಯೆಗಳಿಗೆ ನಷ್ಟ ಅನುಭವಿಸ್ತೋರು. ಪೂರ್ಣಿ ಮನೆಯಲ್ಲಿ ಕಷ್ಟಗಳನ್ನ ಅನುಭವಿಸ್ತೋಳು. ಸೂರ್ಯ ಪೊಲೀಸ್ ಉಗ್ರಗಾಮಿಗಳಿಂದ ನಷ್ಟ ಅನುಭವಿಸ್ತೋರು. ಅದೇ ರೀತಿಲಿ ಇಲ್ಲಿರೋರು ಎಲ್ಲರೂ ಕೂಡ ಒಂದೊಂದು ರೀತಿಯಲ್ಲಿ ಸಮಾಜದಲ್ಲಿ ಕಷ್ಟನ ಅನುಭವಿಸ್ತೋರು. ಇವರ ಕೋಪನ ಶಕ್ತಿನ ಒಂದಾಗಿ ಸೇರಿಸಿದ್ದೀನಿ. ನಾಡಲ್ಲಿ ಸಿಗುವಂತ ಎಷ್ಟೋ ಮದ್ದುಗಳನ್ನ ಒಂದಾಗಿ ಸೇರಿಸಿ ಅಣುಬಾಂಬ್ ತಯಾರು ಮಾಡಿದಾಗೆ ಇಲ್ಲಿರೋರು ಎಲ್ಲರೂ ಒಂದಾಗಿ ಸೇರಿಸಿ ಅಣುಬಾಂಬ್ನ ತಯಾರು ಮಾಡ್ತಾ ಇದ್ದೀನಿ. ಇವರೆಲ್ಲ ಕಾಡಲ್ಲಿ ಬೆಳೀತಾ ಇರುವಂತ ಒಂದು ಒಳ್ಳೆ ಮರ. ನಮಗೆ ನಡೆದಿರುವಂತ ಅನ್ಯಾಯ ಈ ನಾಡಲ್ಲಿ ಬೇರೆ ಯಾರಿಗೂ ಕೂಡ ಆಗ್ಲೇಬಾರ್ದು.
ಮತ್ತೆ ಈ ನಾಡಿಗೆ ಒಂದು ಭವಿಷ್ಯ ಅಗತ್ಯ ಇದೆ. ಅದಕ್ಕಾಗಿನೇ ಈ ಒಂದು ಸೈನ್ಯ ಹೋರಾಟ. ನೀನು ಹೇಳೋ ಹಾಗೆ ಅದಷ್ಟು ಸುಲಭ ಅಲ್ಲ ಕಣೋ. ಆಗ ನಮ್ಮ ರಾಜ್ಯ ಆಳ್ತಿದ್ದವರು ಬ್ರಿಟಿಷರು. ಅವ್ರಿಗೂ ಸ್ವಲ್ಪ ಮನಸ್ಸಾಕ್ಷಿ ಇತ್ತು. ಅದಕ್ಕೇನೆ ನಮ್ಮ ಒಳ್ಳೆತನಕ್ಕೆ ನಮಗೆ ಸ್ವಾತಂತ್ರ್ಯ ಕೊಟ್ಟು ಹೊರಟೋದ್ರು. ಇವಾಗಿರೋರೆಲ್ಲ ದೊಡ್ಡ ಕಳ್ಳರು, ಅದರಲ್ಲೂ ಕೊಲೆಗಾರರು. ಬೇಕು ಅಂದ್ರೆ ಪಾಕಿಸ್ತಾನದಿಂದ ಕೂಲಿಗಳನ್ನ ಕರ್ಕೊಂಡು ಬಂದು ನಿಮ್ಮನ್ನೆಲ್ಲ ಕೊಲ್ಲದೆ ಬಿಡೋದೇ ಇಲ್ಲ. ಸರ್ ಕೊಲ್ಲಿ ಸರ್, ನಮ್ ಸ್ವತಂತ್ರಕ್ಕೋಸ್ಕರ ಜಲಿಯನ್ ವಾಲಾಬಾಗಲ್ಲಿ ಎಷ್ಟು ಜನ ಸಾಯಿಸಿದ್ರು ಅಂತ ನಮಗೂ ಗೊತ್ತು ಸರ್. ಅದೇ ತರ ಸಾಯೋದಕ್ಕೂ ನಾವು ತಯಾರಿದೀವಿ ಸರ್. ಸರ್ ಪ್ರಾಣಕ್ಕೋಸ್ಕರ ಹೆದರಬಾರ್ದು ಸರ್. ಒಂದೊಂದು ಜೀವಕ್ಕೂ ಒಂದು ಅರ್ಥ ಇರಬೇಕು. ಜನ್ಮ ಹೇಗ್ ಬೇಕಾದ್ರೂ ಇರ್ಬೋದು ಸರ್, ಆದ್ರೆ ನಮ್ ಸಾವು ಅದೊಂದು ಚರಿತ್ರೆ ಆಗ್ಬೇಕು ಅಂತ ಆಸೆ ಪಡ್ತೀವಿ. ನೋಡ್ದ ಇವ್ರ ಧೈರ್ಯನ. ಅವತ್ತೊಂದಿನ ಒಂದು ಊರಲ್ಲಿ ಗಾಂಧಿ ಅನ್ನೋ ಒಂದು ಸಾಧಾರಣ ವ್ಯಕ್ತಿನ ಕೆಲಸಗಾರ ಟ್ರೈನ್ ನಿಂದ ಕೆಳಗೆ ತಳ್ಬಿಟ್ಟ. ಆ ಒಬ್ಬನ ಕೋಪ ಇಡೀ ದೇಶದ ಕೋಪವಾಗಿ ಬದಲಾಯ್ತು. ನಮ್ಗೆ ಸ್ವಾತಂತ್ರ್ಯ ಸಿಕ್ತು. ಅದೇ ರೀತಿಲಿ ಇಲ್ಲಿರೋ ಎಲ್ಲರೂ ಕೋಪಗಳನ್ನ ಸೇರಿಸಿ ನಾನು ಸಮಾಜದ ಕೋಪವಾಗಿ ಬದಲಾಯಿಸ್ತಾ ಇದ್ದೀನಿ. ಆ ಒಂದು ಕೋಪಕ್ಕಿರುವಂತ ಶಕ್ತಿನೇ ಈ ಒಂದು ಪಡೆ. ಇಲ್ಲಿ ಕೇಳಿ, ಬಾರ್ಡರ್ ಇರುವಂತ ಸೈನಿಕರು ಇಂಡಿಯಾನ ಕಾಪಾಡ್ತಿರೋ ಹಾಗೆ ನಾವಿಲ್ಲಿರುವಂತ ಒಬ್ಬೊಬ್ರು ಕೂಡ ಅಟ್ಲೀಸ್ಟ್ ಕರ್ನಾಟಕನಾದ್ರೂ ಬದಲಾಯಿಸಬೇಕು ಅಂತ ಒಂದು ಆಸೆ. ಈಗ ಹೇಳು, ನಾವು ಉಗ್ರಗಾಮಿಗಳ? ಲೇ ಬೋಸ್, ನಿನ್ನ ಒಬ್ಬ ಯೋಧನಾಗಿ ನೋಡುವಾಗ ನನಗೆ ತುಂಬಾ ಸಂತೋಷ ಆಗ್ತಿದೆ. ಕಾಡ್ನಲ್ಲಿ ಇದ್ಕೊಂಡು ನೀನು ಏನೇನ್ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ಯೋ ಅದಕ್ಕೋಸ್ಕರ ನಾನು ಸಿಟಿಲಿ ಇದ್ಕೊಂಡು ಏನ್ ಬೇಕಾದ್ರೂ ಮಾಡೋದಕ್ಕೆ ನಿನಗೋಸ್ಕರ ರೆಡಿ ಇದ್ದೀನಿ. ಏನು ಆಕಾಶ ನೋಡ್ಕೊಂಡು ಲೆಕ್ಕ ಆಗ್ತಿದ್ಯಾ? ಎಲ್ಲಾ ಮನುಷ್ಯರಿಗೂ ಮೆದ್ಲು 7% ಕೆಲಸ ಮಾಡಿದ್ರೆ ಇವ್ರಿಗೆ 70% ಕೆಲಸ ಮಾಡ್ತಿದೆ ಕಣ. ಇದೇ ನಾವು ಕೈ ಹಾಕ್ತಾ ಇರುವಂತ ಮೊದಲನೇ ಆಪರೇಷನ್. ಇದನ್ನ ಗೆಲ್ಲೋದೊಂದೇ ಗುರಿಯಾಗಿರ್ಬೇಕು. ಯಾವುದೇ ಹೋರಾಟದಲ್ಲಿ ಕಷ್ಟಪಡಲಿಲ್ಲ ಅಂದ್ರೆ ಜಯ ಸಿಗೋದಿಲ್ಲ. ಆದ್ರೆ ನಿಮ್ಮನ್ನ ಯಾರನ್ನೂ ಕಳ್ಕೊಳ್ಳೋದಕ್ಕೆ ನಾನು ತಯಾರಾಗಿಲ್ಲ. ನಾವು ಮಾಡುವಂತ ಒಂದೊಂದು ಕೆಲಸ ಕೂಡ ತುಂಬಾನೇ ಎಚ್ಚರಿಕೆಯಿಂದ ಮಾಡಿದ್ರೆ ಎಂಥ ಸಮಯದಲ್ಲೂ ಕೂಡ ನಾವು ನಿಜವಾಗ್ಲೂ ಇದನ್ನ ಗೆಲ್ಬಹುದು. ಎಲ್ಲಿದ್ದೀಯಾ? ಹಲೋ, ಏನ್ ಕಲೆಕ್ಟರ್ ಸರ್, ಮನೇಲಿ ಹೆಂಡತಿ ಕಾಣಿಸ್ತಾ ಇಲ್ವಾ? ಯಾರು ಇಲ್ಲ ಅನ್ಸುತ್ತಲ್ವಾ? ಎಲ್ಲರನ್ನೂ ಕರ್ಕೊಂಡ್ ಬಂದಿಲ್ಲಿಟ್ಟಿದ್ದೀವಿ. ಯಾರೋ ನೀನು? ಎಲ್ಲಿಂದ ಮಾತಾಡ್ತಿದ್ಯಾ? ಸರ್ ಟೆನ್ಷನ್ ಆಗ್ಬೇಡಿ ಸರ್, BP ಜಾಸ್ತಿ ಆಗ್ಬಿಡುತ್ತೆ. ಟೈಮ್ ವೇಸ್ಟ್ ಮಾಡ್ದೆ, ಬೇಗ ಇಲ್ಲಿಗೆ ಬನ್ನಿ. ಹೌದು ಕಲೆಕ್ಟರ್ ಸರ್, ನಾನು ಕಮಿಷನರ್ ವೆಂಕಟೇಶ್ ಮಾತಾಡೋದು. ನೀವು ಆರಾಮಾಗಿ ಹೋಗಿ, ನಾನು ಫಾಲೋ ಮಾಡ್ತೀನಿ ಸರ್. हेलो युवराज सिंह, आई एम धोनी. कुछ कुछ होता है, दिल तो पागल है. ಏನ ಮುದಿಯ, ನೀವೆಲ್ಲ IPS? ದಾಡಿನೂ ಪೇಟನು ಹಾಕ್ಬಿಟ್ರೆ ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಯಾ? ಏನೋ ಅವನ್ ಹೆಂಡ್ತಿನ ಅವನ್ ಕಾಪಾಡೋದಕ್ ಹೋಗ್ತಾ ಇದ್ದಾನೆ, ಮತ್ತೆ ನಿನ್ನ ಹೆಂಡ್ತಿನ ಯಾರು ಕಾಪಾಡ್ತಾರೆ? ಮಾತಾಡೋದು ನಾನ್ ಯಾರು ಅನ್ನೋದು ಆಮೇಲೆ. ನಿನ್ ಹೆಂಡತಿ ಪಾಂಡಿಚೇರಿಲಿರೋ ರತ್ನ ಬಾರಲ್ಲಿ ಒಳ್ಳೆ ವೈನ್ ಕುಡಿತಾ ಇದ್ದಾಳೆ. ಸೈಡ್ ಡಿಶ್ ತಗೊಂಡು ಬೇಗ ಬಾ, ಬೇಗ. ಯಾರೋ ನೀನು? ಸಿಂಗಿ 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 ಸಿಂಗಿ. ಯಾರು ನೀವೆಲ್ಲ? ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಬಿಡ್ರೋ, ಬಿಡ್ರೋ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಬಿಡ್ರೋ ನನ್ನ.
ಅಯ್ಯಪ್ಪ. ಸರ್ ಚೀಫ್ ಸೆಕ್ರೆಟರಿ ಬಂದಿದ್ದಾರೆ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಕಲೆಕ್ಟರ್ಸ್ ಮೀಟಿಂಗ್ ಎಲ್ಲರೂ ಬಂದಾಯ್ತಾ? ಅದೇ ಸರ್, ನಿನ್ನೆಯಿಂದ ಒಂದೇ ಟೆನ್ಷನ್ ಆಗ್ಬಿಟ್ಟಿದೆ. ಏನ್ ಟೆನ್ಷನ್? ಮುಖ್ಯವಾಗಿ ಬರಬೇಕಾಗಿರೋ ಕಲೆಕ್ಟರ್ಸ್ಗಳು ಇನ್ನೂ ಬಂದಿಲ್ಲ ಸರ್. ಅವ್ರಿಗೊಂದ್ಸಲ ಫೋನ್ ಕಾಲ್ ಟ್ರೈ ಮಾಡ್ಬೋದಿತ್ತು. ಸರ್ ಫೋನ್ ಟ್ರೈ ಮಾಡಿದೆ, ಆದ್ರೆ ಸ್ವಿಚ್ ಆಫ್ ಆಗಿದೆ. ನಾನು ಬಿಆರ್ಒ ಮಾತಾಡ್ತಾ ಸರಿ, ಮತ್ತೆ ಲ್ಯಾಂಡ್ಲೈನ್ ಟ್ರೈ ಮಾಡ್ಬೇಕು ಸರ್. ರಿಂಗ್ ಆಗ್ತಿದೆ ಸರ್. PRO ನಿಮ್ಮ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕಂತೆ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್ ಒಂದು ಶಾಕ್ ನ್ಯೂಸ್ ಸರ್. ಅದು ಸ್ಟೇಟ್ ಕಲೆಕ್ಟರ್ ಕಿಡ್ನಾಪ್ ಆಗಿದ್ದಾರೆ ಅಂತ ಇನ್ಫಾರ್ಮೇಶನ್ ಬಂದಿದೆ ಸರ್. ಏನ್ ಹೇಳ್ತಿದ್ದೀರಾ? ಕಿಡ್ನಾಪ್ ಮಾಡ್ಬಿಟ್ರಾ? ಕಲೆಕ್ಟರ್ಸ್ನೆಲ್ಲ ಯಾರು ಕಿಡ್ನಾಪ್ ಮಾಡಿದಾರಂತೆ. ಕಮಿಷನರ್ಗೆ ಫೋನ್ ಮಾಡ್ಕೊಡಿ. ಹಲೋ. ಹಾ, ಒಂದ್ ನಿಮಿಷ ಮೇಡಮ್. ಸರ್ ಕಮಿಷನರ್ ವೈಫ್ ಲೈನಲ್ಲಿ ಇದ್ದಾರೆ. ಹಲೋ ಸರ್, ನಾನು ಕಮಿಷನರ್ ವೈಫ್ ಮಾತಾಡ್ತಾ ಇದ್ದೀನಿ. ಹೇಳಿಮ್ಮ. ನಿನ್ನೆಯಿಂದ ಅವ್ರ ಮನೆಗೆ ಬಂದಿಲ್ಲ ಸರ್. ಅವ್ರ ಫೋನ್ ಟ್ರೈ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಆಗ್ಲೇ ಯಾರೋ ಫೋನ್ ಮಾಡಿ ನನ್ನ ಗಂಡನ ಕಿಡ್ನಾಪ್ ಮಾಡಿದೀವಿ ಅಂತ ಹೇಳಿದ್ರು. ನನ್ಗೆ ಯಾಕೋ ಭಯ ಆಗ್ತಿದೆ ಸರ್. ಪ್ಲೀಸ್ ಸರ್, ಹೇಗಾದ್ರೂ ಭಯ ಪಡ್ಬೇಡಿ ಮೇಡಮ್. ಸರ್ ಪ್ಲೀಸ್. ಹಲೋ, ಟೆನ್ಷನ್ ಮಾಡ್ಕೋಬೇಡಿ ಸರ್. ಮೈಸೂರಿಂದ ಫೋನ್. ಓಕೆಮ್ಮ, ಓಕೆ ಓಕೆ ಹೇಳಿ. ಹಲೋ, ಎಲ್ಲಿಂದ ಮಾತಾಡ್ತಿದ್ದೀರಾ ಸರ್? ಮೈಸೂರಿಂದ ಫೋನ್. ಏನ್ ಭಯ ಪಡ್ಬೇಡಿ. ಹಲೋ ಸರ್, ಕನಕಪುರದಿಂದ ಹೌದು. ಅದು ಒಂದ್ ನಿಮಿಷ ಇರಿ. ಹಲೋ. ಹಾ ಹಾ ಹಲೋ. ಇಲ್ಲ ಇಲ್ಲ ಇಲ್ಲ, ಸರ್, ತಿರುಚಿಯಿಂದ ಸರಿ, ಫೋನ್ ಸರ್. ಒಂದ್ ನಿಮಿಷ ಇರಿ. ಎಷ್ಟೊಂದು ಫೋನ್ ಕಾಲ್ಸ್ ಬರ್ತದೆ. ಯಾವುದಕ್ಕೂ ಭಯ ಪಡ್ಬೇಡಿ. ಕಮೆಂಡೋಸ್ನ ಕಳಿಸ್ತೀವಿ. ನೀವು ಯಾವುದಕ್ಕೂ ಹೆದರೋದು ಬೇಡ. ಎಲ್ಲಾನು ನಾವೇ ಟೇಕ್ ಕೇರ್ ಮಾಡ್ತೀವಿ. ಏನಯ್ಯ ಇದು? ಒಂದೇ ದಿನದಲ್ಲಿ 10 ಕಮಿಷನರ್, 10 ಕಲೆಕ್ಟರ್ ಎಲ್ಲರನ್ನೂ ಕಿಡ್ನಾಪ್ ಮಾಡಿದ್ದಾರೆ. ಏನಯ್ಯ ನಡೀತಾ ಇದೆ ಇಲ್ಲಿ? ಸರ್ ಹೈಕೋರ್ಟ್ ಜಡ್ಜಸ್ 5 ಜನ ಕಾಣಿಸ್ತಾರೆ. ಏನಯ್ಯ ಹೇಳ್ತಾ ಇದೆಯಾ? ಪತ್ರಿಕೆ ಅವರು 10 ಜನ ಕಾಣಿಸ್ತಿಲ್ವಂತೆ. ಸಿಎಂ ಮಾತಾಡೋದು. ಸೆಕ್ರೆಟರಿ ಕಣ್ಣನ ಹತ್ರ ಕೊಡಿ. ಸರ್, CM ಮಾತಾಡ್ತಿದ್ದಾರೆ. ಸರ್ ನಮಸ್ತೆ ಸರ್. ನಮಸ್ತೆ ಇರ್ಲಿ. ಏನ್ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ? ಇಲ್ಲ ಸರ್, ನನಗೂ ಇವಾಗಲೇ ಗೊತ್ತಾಗಿದೆ ಸರ್. ಹೆಂಗಯ್ಯ ನಡೀತು? ಅದೇ ನನಗೂ ಏನು ಗೊತ್ತಾಗ್ತಾ ಇಲ್ಲ ಸರ್. ಎಷ್ಟು ಜನ ಕಾಣೆಯಾಗಿದ್ದಾರೆ? 36 ಜನ ಸರ್. ನಾನು ಆಕ್ಷನ್ ತಗೋತೀನಿ ಸರ್. ಸ್ವಲ್ಪ ಟೈಮ್ ಕೊಡಿ ಸರ್.